ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ರಾಗ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಪೂರ್ತಿ ನನ್ನ 4 ಎಕ್ಸಾಮ್ಸ್ ಬಗ್ಗೆ ಇದೆ. ಇದನ್ನು ಯಾಕೆ ಮಾಡಿದೆ ಅಂದರೆ ಕಂಟಿನ್ಯೂಸ್ ಆಗಿತ್ತು ನನಗೆ 4 ಡೇಸ್. ಸೊ ಅದಕ್ಕೋಸ್ಕರ ಮಾಡಿದೆ. ಫಸ್ಟ್ನೇ ಡೇ ನಾನು ಮಾರ್ನಿಂಗ್ ನನಗೆ ಆಫ್ಟರ್ನೂನ್ 3 o'clock ಇರೋದ್ರಿಂದ ಮಾರ್ನಿಂಗ್ ಎಲ್ಲ ಓದ್ಕೋತಿದ್ದೆ. ಎಷ್ಟು ಚಂದ ಮಳೆ ಬರ್ತಿತ್ತು, ಎನ್ವಿರಾನ್ಮೆಂಟಲ್ಲಿ ಓದೋಕ್ಕೆ ಖುಷಿ. ಸ್ವಲ್ಪ ಟೀ ಕುಡಿದು ಸೊ ಕಾಲೇಜ್ಗೆ ನಾನು ರೆಡಿ ಆಗ್ತಾ ಇದ್ದೀನಿ. ತಲೆ ಸ್ನಾನ ಬೇರೆ ಮಾಡಿಬಿಟ್ಟಿದ್ದೆ. ಸೊ ಆಲ್ರೆಡಿ ಲೇಟ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಹೇರ್ ಡ್ರೈಯರ್ ಯೂಸ್ ಮಾಡ್ತಿದ್ದೀನಿ. ಯಾರು ಯೂಸ್ ಮಾಡಿಬಿಡಿ ರೆಗ್ಯುಲರಾಗಿ. ನಾನು ತುಂಬ ಎಮರ್ಜೆನ್ಸಿ ಇದ್ದಕ್ಕೆ ಮಾತ್ರ ಯೂಸ್ ಮಾಡಿದೆ ಅಷ್ಟೇ. ID ಕಾರ್ಡ್, ಮಸ್ಟ್ ಆ್ಯಂಡ್ ಶರ್ಟ್. ಸೊ ಫಸ್ಟ್ ಡೇ ಬೇರೆ ಏನೇನು ಇಟ್ಕೋಬೇಕು ಎಲ್ಲ ಮರ್ತೋಗ್ಬಿಟ್ಟಿತ್ತು. ಆಲ್ ಟಿಕೆಟ್ ಮತ್ತು ಪೆನ್ನು ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಕಾಲೇಜ್ಗೆ ಹೊರಟೆ. ಯಪ್ಪ, ನಮ್ಮದು ಎಂಥ ಕರ್ಮ ಅಂದರೆ ಮಧ್ಯಾಹ್ನ ಆದ್ರೂ ಬಸ್ ಸ್ಟ್ಯಾಂಡ್ ಫ್ರೀ ಇರುತ್ತೆ ಅಂತ ಅಂದ್ಕೊಂಡ್ರೆ ಮಧ್ಯಾಹ್ನವೂ ಅಷ್ಟೇ ರಶ್ ಇರುತ್ತೆ. ಈ ಬಿಸಿಲಲ್ಲಿ ಆ ಎಕ್ಸಾಮ್ ಟೆನ್ಷನಲ್ಲಿ ಬಸ್ ಸಿಕ್ಕಿ ಅದು ಸೀಟ್ ಸಿಕ್ಕಿದ್ರಂತೂ ಅದೃಷ್ಟ. ನೋಡಿ, ಇದೆ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಹೊಸ್ದಾಗಿದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ತುಂಬ ಕ್ಯಾಪ್ಚರ್ ಮಾಡಿಲ್ಲ, ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು. ಯಾಕಂದರೆ ನಂಗೆ ಪಬ್ಲಿಕಲ್ಲಿ ಒಂಥರ ಫೋನ್ ಇಟ್ಕೊಳ್ಳೋಕ್ಕೆ ಒಂಥರ ಫೀಲ್ ಆಗುತ್ತೆ. ಇನ್ನೂ ಅಭ್ಯಾಸ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಕೊನೆಗೂ ಬಸ್ಸಲ್ಲಿ ನಿಂತ್ಕೊಂಡೇ ಹೋಗಿದ್ದು. ಈವ್ನಿಂಗ್ ಆಟೋಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಕಾಲೇಜಿಂದ ಸಂಜೆನೇ ಬಂದೆ. ಬಟ್ ಈಗ ನನಗೆ ನೆಕ್ಸ್ಟು ನಾಳೆನೂ ಕೂಡ ಸೆಕೆಂಡ್ ಎಕ್ಸಾಮ್ ಇದೆ, ಕನ್ನಡ. ಸೊ ಆ್ಯಕ್ಚುಲಿ ಈಗ ಓದಬೇಕು. ಇನ್ನು ಊಟ ಮಾಡಿಬಿಟ್ಟು ಓದಿ ನಾನು ನಾಳೆಗೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ನ ಪೂರ್ತಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಇವಾಗ ಟೈಮ್ ಬಂದು ರಾತ್ರಿ 12 ಗಂಟೆ ಆಗಿದೆ. ಇನ್ನೂ ನಾನು ಓದ್ತಾನೇ ಇದ್ದೀನಿ. ಬಿಕಾಸ್ ನಾಳೆ ಎಕ್ಸಾಮ್ ಇರೋದ್ರಿಂದ ಓದಲೇಬೇಕು, ಇದು ಅವಶ್ಯಕ. ಕಂಪ್ಲೀಟ್ ಮಾಡ್ಕೋತಾನೇ ಇದ್ದೀನಿ. ನೋಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಿದ್ದೆ ಹೋಗ್ಸೋಕ್ಕೋಸ್ಕರ ಜೋರಾಗಿ ಇಂಟ್ರೆಸ್ಟ್ ಬರ್ಸೋಕ್ಕೋಸ್ಕರ ಜೋರಾಗಿ ಓದಿ 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 ನನ್ನ ಗಂಟಲು ಸ್ವಲ್ಪ ಆಫ್ ಆಗಿಬಿಟ್ಟಿದೆ, ಕಟ್ಕೊಂಡ್ಬಿಟ್ಟಿದೆ. ಸೊ ಇನ್ನೂ ಓದಬೇಕು, ಇನ್ನೂ ಓದ್ತೀನಿ. ನಾನು ಎಷ್ಟು ಗಂಟೆಗೆ ಬರ್ತೀನಿ ಅಂತ ಗೊತ್ತಿಲ್ಲ. ಸೆಕೆಂಡ್ ಎಕ್ಸಾಮ್ಗೆ ವೆಲ್ಕಮ್. ಹಲೋ ಗಾಯ್ಸ್, ವೆಲ್ಕಮ್ ಟು ಡೇ 2 ಎಕ್ಸಾಮ್. ಅಂದರೆ ಇವತ್ತು ನಂದು ಸೆಕೆಂಡ್ ಎಕ್ಸಾಮ್ ಇದೆ, ಕನ್ನಡ. ಏನು ಗೊತ್ತಾ, ಈ ಲಾಸ್ಟ್ ಟೈಮಲ್ಲಿ ಎಷ್ಟು ಓದಿದ್ರೂ ಸ್ಯಾಟಿಸ್ಫೈಡ್ ಆಗಲ್ಲ. ಅದನ್ನು ಓದಬೇಕು. ಇದು ಒಂದು ವಾರ ಟೈಮ್ ಇದ್ರೂ ಏನೇ ಓದಿದ್ರು ಲಾಸ್ಟ್ ಡೇ ಇನ್ನೇನು ಎಕ್ಸಾಮಿಗೆ ಒಂದು 2-3 hours ಇದೆ ಅನ್ಬೇಕಾದ್ರೆ ತೆಗಿತೀವಲ್ಲ, ಅದನ್ನು ಓದಿಲ್ಲ ಇದನ್ನು ಓದಿಲ್ಲ, ಅದು ಎಷ್ಟು ಓದಿದ್ರೂ ಸ್ಯಾಟಿಸ್ಫೈ ಆಗಲ್ಲ. ಎಕ್ಸಾಮಲ್ಲಿ ಅದು ಬಂದಿರುತ್ತೋ ಬಿಟ್ಟಿರುತ್ತೋ ಏನೋ ಗೊತ್ತಿಲ್ಲ. ಫುಲ್ಲು ಗಾಬರಿಯಿಂದ ಓದ್ಕೊಂಡು ಹೋಗ್ತೀವಿ. ಸೊ ಈಗ ನಾನು ಸೆಕೆಂಡ್ ಎಕ್ಸಾಮ್ಗೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ನಿನ್ನೆ ನಾನು ಕಾಲೇಜ್ದಲ್ಲೇ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಒಂದು ಮರ್ತೋಯ್ತು ಆ ಓದೋ ಟೆನ್ಷನಲ್ಲಿ, ಎಕ್ಸಾಮ್ ಟೆನ್ಷನಲ್ಲಿ. ಇನ್ನೊಂದು ಮೇ ಬಿ ಮಾಡೋಕ್ಕಾಗ್ತಿರಲಿಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ ಏನು ಅವ್ರ ಫೇಸ್ನ ರಿವೀಲ್ ಮಾಡೋದಾಗಲಿ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟ ಇರೋದಿಲ್ಲ. ಸೊ ನಾನು ಅದಕ್ಕೆ ಏನು ಮಾಡೋಕ್ಕೋಗಲಿ, ಬೇರೆಯವ್ರಿಗೆ ಹಿಂಸೆ ಕೊಡಬಾರ್ದು ಅಂತ. ಸೊ ನೋಡೋಣ, ಇವತ್ತಾದರೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಗೊತ್ತಿರೋ ಹಾಗೆ ತುಮಕೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋದು. ಸೊ ಇವತ್ತು ನಂದು ಸೆಕೆಂಡ್ ಇಯರ್ ಡಿಗ್ರಿದು ಇನ್ನು 4th ಸೆಮ್ ಕನ್ನಡ ಎಕ್ಸಾಮ್ ಇದೆ. ಕಂಟಿನ್ಯೂಸ್ ಆಗಿದೆ. ಫಸ್ಟ್ ಇಂಗ್ಲೀಷು, ಸೆಕೆಂಡು ಕನ್ನಡ, ಥರ್ಡು ಇಂಡಿಯನ್ ಕಾನ್ಸ್ಟಿಟ್ಯೂಷನು, 4th ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕಂಟಿನ್ಯೂಸ್ ಆಗಿದೆ. 4 ದಿನವೂ ಗ್ಯಾಪ್ ಇಲ್ದಂಗೆ ಓದಬೇಕು. ಸೊ ಇವಾಗ ಹೋಗಿ ನಾನು ರೆಡಿ ಆಗಬೇಕು. ತಿಂಡಿ ಆಯಿತು, ಆಲ್ರೆಡಿ 12 o'clock ಆಗಿದೆ. ನನಗೆ ಎಕ್ಸಾಮ್ ಇರೋದು 3:30ಗೆ. ಸೊ 3:30ಗೆ ಎಕ್ಸಾಮ್ ಇರೋದ್ರಿಂದ ನಾವೊಂದು 1-2ಗೆಲ್ಲ ಮನೆ ಬಿಡ್ತೀನಿ. ಸೊ ನಾನು ತುಮಕೂರಿಗೆ ಹೋಗ್ಬೇಕಲ್ಲ ಗುಬ್ಬಿಯಿಂದ. ಸೊ ಲೇಟ್ ಆಗುತ್ತೆ. ನಾನೀಗ ಬಿಡ್ತೀನಿ, ರೆಡಿ ಆಗಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಬಾಯ್. ಡೇ 2ಗೆ ಸ್ವಾಗತ ಸುಸ್ವಾಗತ. ನಾನು ಕೂಡ ಬೇಗ ರೆಡಿಯಾಗಿದ್ದೆ ಇವತ್ತು. ಬೇಗ ಅಂದರೆ ತುಂಬ ಏನಲ್ಲ, ಒಂದು 1/2 hour ಬೇಗ ರೆಡಿಯಾಗಿದ್ದೆ ಅಷ್ಟೇ. ರೆಡಿಯಾಗಿ ಇನ್ನೂ ಓದ್ಕೋತಾನೆ ಇದ್ದೆ. ಸೊ ಲೇಟ್ ಆಯಿತು ರೆಡಿಯಾಗಿ ಈಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಮೇ ಬಿ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ. ಬಿಕಾಸ್ ನನಗೆ ಜಾಸ್ತಿ ಯಾರೂ ಫ್ರೆಂಡ್ಸ್ ಇಲ್ಲ, 1-2-3 ಜನ ಕ್ಲೋಸ್ ಇದ್ದಾರೆ ಅಷ್ಟೇ. ಸೊ ನನಗೆ ತಲೆ ತಿನ್ನೋಕ್ಕೆ ಸಿಗೋದು ನೀವುಗಳು ಮಾತ್ರ, ಅದಕ್ಕೆ ತಲೆ ತಿಂತಾ ಇದ್ದೀನಿ. ಸೊ ಲಾಸ್ಟಿಗೆ ಔಟ್ಫಿಟ್ ಚೆಕ್ ಮಾಡಿ ನಾನು ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಸ್ಕೂಟಿಲಿ ಹೋಗ್ತೀನಿ. ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ತುಂಬ ರಶ್. ನಮ್ಮೂರಲ್ಲಿ ಹತ್ತಿದ್ರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಇವನ್ ನನಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇಲ್ಲ ಈ ಬಿಸಿಲಲ್ಲಿ. ಆ ಎಕ್ಸಾಮ್ ಟೆನ್ಷನಲ್ಲಿ, ಆ ಬಸ್ಗಳು, ಆ ರಶ್ಶು, ಯಪ್ಪ ದೇವರೇ.
ನೋಡಿ ಇದೇ ನಮ್ಮ ಕಾಲೇಜ್ ಕ್ಯಾಂಪಸ್. ಆ್ಯಕ್ಚುಲಿ ನಾನು ಫಸ್ಟ್ ಡೇ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟಿದೆ, ಇನ್ನೊಂದು ಎಕ್ಸಾಮ್ ಟೆನ್ಷನ್ ಇತ್ತು. ಸೊ ಸೆಕೆಂಡ್ ಡೇ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇದೇ ನಮ್ಮ ತುಮಕೂರು ಯೂನಿವರ್ಸಿಟಿ ಕಾಲೇಜ್, ನಾನು ಓದ್ತಾ ಇರೋದು ಅಲ್ಲೇ. ಸೊ ಅಲ್ಲಿ ಇದು ಕ್ಯಾಂಪಸ್, ನಾನು ಲಿಸ್ಟ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಎಕ್ಸಾಮ್ ಬರೀತಿದ್ದಂಥ ರೂಮ್, ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಸೊ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಫುಲ್ಲು ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು ನನಗೆ, ಬಂದು ನಿದ್ದೆ ಮಾಡಿಬಿಟ್ರೆ ಸಾಕಪ್ಪ ಅನ್ನಂಗೆ ಆಗಿಬಿಟ್ಟಿತ್ತು. ಸೊ ಎದ್ದು ಮತ್ತೆ ಓದಲೇಬೇಕಲ್ಲ, 4 days ಕಂಟಿನ್ಯೂಸ್ ಆಗಿದೆ ನನಗೆ, ಅದು ಎಲ್ಲ ತಲೆ ತಿನ್ನೋ ಸಬ್ಜೆಕ್ಟ್ಸ್ಗಳೇ ಇದ್ದಿದ್ದು. ಸೊ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಟೀ ಕುಡಿದು. ವೆಲ್ಕಮ್ ಟು ಡೇ 3, ಥರ್ಡ್ ಎಕ್ಸಾಮ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನನಗೆ ಇವತ್ತು ಇರೋವಂಥ ಥರ್ಡ್ ಎಕ್ಸಾಮ್. ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ. ವಿಡಿಯೋದಲ್ಲಿ ಓಡ್ತಿರೋಷ್ಟು ಸ್ಪೀಡಾಗೇ ರಿಯಲ್ ಲೈಫಲ್ಲಿ ಓದ ಹಾಗಿದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ. ಎಲ್ಲ ಬೇಗ 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 ಓದಿ ಮುಗಿಸ್ಬಿಡ್ಬೋದಿತ್ತು. ಸೊ ನನಗೆ ಮಧ್ಯಾಹ್ನ ಇರೋದ್ರಿಂದ ನಾನು ಮನೇಲೆಲ್ಲ ಓದ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗ್ತಿದ್ದೆ. ಏನು ಗೊತ್ತಾ ಗೈಸ್, ಇವ್ರು ಕೊಡೋ ಟೈಮಲ್ಲಿ ಆ ಕೈನ ಯೂಸ್ ಮಾಡಿ ನಾವು ಬರೆಯೋಷ್ಟೊಂದು ಕೈ ಅವಾಂತರ ನೋಡಿ ಅಲ್ಲಿ ಪೆನ್ನು, ಯಪ್ಪ ನಾನು ಹೆವಿ ಪೆನ್ನಂಗೆ ಗೀಚ್ಕೋತೀನಿ, ಯಾಕೆ ಅಂತ ಗೊತ್ತಿಲ್ಲ. ಬಂದು ಫುಲ್ಲು ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ಫಸ್ಟ್ ಡೇನೇ ಹಂಗಾಗಿತ್ತು, ಇನ್ನು ಸೆಕೆಂಡ್ ಡೇ ಅಂತೂ ಕೇಳಂಗೆ ಇಲ್ಲ, ಫುಲ್ಲು ತಲೆ ಎಲ್ಲ ನೋವ್ತಾ ಇತ್ತು. ಸೊ ಬಾಯ್ ಹೇಳಿ ಮಲ್ಕೊಂಡು ಮತ್ತೆ ಓದಿದೆ. ಆ್ಯಕ್ಚುಲಿ ಡೇ 4ಗೆ ನಿಮಗೆಲ್ಲ ಸ್ವಾಗತ. ಇವರೆಲ್ಲ ನನ್ನ ಫ್ರೆಂಡ್ಸ್. ಸಡನ್ನಾಗಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಏನಾದರೂ ಹೇಳ್ರಿ ಅಂದೆ, ಪಾಪ ಅವ್ರಿಗೇನು ಗೊತ್ತಾಗಲಿಲ್ಲ. ಸೊ ಎಲ್ಲರೂ ಹಾಯ್ ಮಾಡ್ತಾಯಿದ್ದ, ನೀವು ಕೂಡ ಅವರೆಲ್ಲರಿಗೂ ಹಾಯ್ ಮಾಡಿ. ಫೈನಲಿ ಓವರ್ ಅಂದರೆ ಇನ್ನೂ 2 ಇದೆ, ಬಟ್ ಕಂಟಿನ್ಯೂಸ್ 4 ಎಕ್ಸಾಮ್ ಇತ್ತು. ಸೊ ಅದು ಮುಗೀತು. ಐ ಆಮ್ ಸೋ ಹ್ಯಾಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.